ಅವಳು ಇಷ್ಟು ವಾರ ಏನು ಆಟ ಆಡ್ಕೊಂಡ್ ಬಂದಿದ್ಲು, ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಯಾಕಂದ್ರೆ ಅದಾದ್ಮೇಲೆ ನಾನು ರಘು ಸರ್ ರಾಶಿಕಾನು ಹೊರಗೆ ಕೂತಿರ್ತೀವಿ. ಅವಾಗ ರಘು ಸರ್ ರಾಶಿಕಾನು ಕೇಳ್ತಾರೆ, ನಿಂಗೆ ಏನ್ ಅನ್ಸುತ್ತೆ ಅವ್ರ ಅಮ್ಮ ಹೇಳಿದ್ರು ನೀನ್ ಅಣ್ಣ ಅಂತ ಕರಿಬೇಡ ಗಿಲ್ಲಿನ ಅಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಿಂಗೆ ಏನ್ ಅನ್ಸುತ್ತೆ ಅಂತ. ಗೊತ್ತಿಲ್ಲ ಸರ್, ನಂಗೂ ಅವ್ರ ಅಮ್ಮ ಯಾಕೆ ಅದನ್ನ ಹೇಳಿದ್ರು ಅನ್ನೋದೇ ನಂಗೆ ಒಂಥರ ಕ್ವಶನ್ ಮಾರ್ಕ್ ಅನಿಸ್ತಿದೆ ಅಂತ. ಸೊ ಅದು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿ. ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಕಾವ್ಯ ಅವರಿಗೆ ಅಂದ್ರೆ ಯಾವುದೋ ಒಂದು ಟೈಮಲ್ಲಿ ಗಿಲ್ಲಿ ಮಾಡ್ತಾರೆ, ಸ್ವಲ್ಪ ಇರ್ಸು ಮುರ್ಸಾಗ್ತಾ ಇರುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ ಕೂಡ, ಇದು ಏನು ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ನಾಮಿನೇಟ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ. ಬಟ್ ಹಿಂಗಿರುವಾಗ ಅವ್ರ ಮನೆಯವ್ರು ಬಂದು ಇಲ್ಲ ನೀನ್ ಈ ತರ ಮಾಡ್ಬೇಡ ಅಂತಂದಾಗ ಕಾವ್ಯ ಅದನ್ನ ಯಾವ ರೀತಿ ತಗೊಬೇಕು, ಅಂಡ್ ಅದರಿಂದ ಅವ್ರ ಆಟ ಶೈಲಿ ಏನಾದ್ರು ಬದಲಾಗಿದೆ ಅನ್ಸುತ್ತಾ ನಿಮಗೆ? ಅಂದ್ರೆ ಲಾಸ್ಟ್ ವೀಕ್ ಶಿ ವಾಸ್ ಅಂದ್ರೆ ಫಸ್ಟ್ ತರ ತುಂಬಾ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಫ್ಯಾಮಿಲಿ ವೀಕ್ ಆದ್ಮೇಲೆ ನಾರ್ಮಲ್ ಆಗೇ ಇದ್ಲು. ಗಿಲ್ಲಿ ಜೊತೆ ಹೆಂಗ್ ಮಾತಾಡ್ತಿದ್ಲು ಹಾಗೆ ನಾರ್ಮಲ್ ಆಗಿದ್ಲು. ಅದು ನಮ್ಗೇನೋ ಆರ್ಟಿಫಿಷಿಯಲಿ ಬದಲಾಗಿದೆ ಅಂತ ಅನಿಸ್ತಿಲ್ಲ. ಬಟ್ ಇವಾಗ ಕುತ್ಕೊಂಡು ಅನಲೈಸ್ ಮಾಡಿದ್ರೆ ಬದಲಾಗಿರ್ಬೋದು ಅಂತಲೂ ಅನಿಸುತ್ತೆ. ಯಾಕಂದರೆ ಹೊರಗಡೆಯಿಂದ ನಮ್ಗೆ ಒಳಗಡೆ ಇದ್ದಾಗ ಹೆಂಗೆ ಅನಿಸುತ್ತೆ ಅಂದರೆ, ಯಾರು ಗೆಸ್ಟ್ ಬಂದಾಗಲೂ ಒಂದು ಎಕ್ಸ್ಟ್ರಾ ಜಾಸ್ತಿ ಸ್ಮೈಲ್ ಮಾಡಿದ್ರೆ ಓಕೆ ಇವ್ರಿಗೆ ಜಾಸ್ತಿ ಸ್ಮೈಲ್ ಮಾಡ್ತಿದ್ದಾರೆ, ಇವ್ರನ್ನ ಜಾಸ್ತಿ ಮಾತಾಡ್ತಿದ್ದಾರೆ, ಏನೋ ಹೋಗಿರ್ಬೋದು ಆ ಥರ ಅನ್ಕೋತಾ ಇರ್ತೀವಿ. ಸೊ ಇಷ್ಟು ದೊಡ್ಡ ಇನ್ಪುಟ್ ಬಂದಾಗ ಪ್ರಾಬ್ಲಿ ಅವಳು ಸ್ವಲ್ಪ ಏನೋ ಚೇಂಜ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ.